ಅಪೇಕ್ಷೆಯನ್ನು ಸಂಪೂರ್ಣ ರೀತಿಯಲ್ಲಿ ಪೂರೈಸಿದ್ದಾರೆ. ಬಹಳ ಅತ್ಯದ್ಭುತವಾದಂಥ ಒಂದು ಸಿನಿಮಾ ಇದು. ವಿನಯ್ ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ, ಭಾಳ ಸೆಟಲಾಗಿ ಅಭಿನಯಿಸಿದ್ದಾರೆ. ಅವ್ರ ಜೊತೆಯಲ್ಲಿ ಇಡೀ ತಂಡ, ಇಡೀ ಕಲಾವಿದರ ತಂಡ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇಡೀ ಒಂದು ಸಿನಿಮಾನೇ ಒಂದು ಒಳ್ಳೆಯ ಪ್ರವಾಸ ಅಂತ ಅನ್ಕೋತೀನಿ. ಭಾಳ ಸಂತೋಷ ಆಯಿತು ಇಲ್ಲಿ ಬಂದು. ಆ ಭಗವಂತ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ಸಾಕಷ್ಟು ಯಶಸ್ಸನ್ನು ಕಲ್ಪಿಸಲಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಆಲ್ ದ ಬೆಸ್ಟ್. ತುಂಬ ಖುಷಿಯಾಯಿತು. ಒಂದು ಫೀಲ್ ಗುಡ್ ಫಿಲಮು. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನನಗೆ ಅಂದರೆ ವಿನೋದು ಸಿನಿಮಾ ನೋಡಿ ತುಂಬ ದಿನ ಆಗಿತ್ತು. ಸೊ ಒಂದು ಒಳ್ಳೆ ಸಿನಿಮಾ ಬಂದಿದೆ, ನನಗೆ ತುಂಬ ಖುಷಿಯಾಯಿತು. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ಈಗ ಆಲ್ರೆಡಿ ಅದು ತುಂಬ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇದೆ. ತುಂಬ ಲಾಂಗ್ ವೇ ಇದೆ ಸಿನಿಮಾ, ತುಂಬ ಚೆನ್ನಾಗುತ್ತೆ. ಸೊ ಯಾರ್ಯಾರು ನೋಡಿಲ್ಲ ಬಂದು ಥಿಯೇಟ್ರಿಗೆ ನೋಡಿ, ತುಂಬ ಒಳ್ಳೆ ಸಿನಿಮಾ. ಆ್ಯಂಡ್ ಸಿಂಪಲ್ ಸುನಿ ಇಸ್ ಬ್ಯಾಕ್ ಅಂತ ಹೇಳ್ಬೋದು ಈ ಸಿನಿಮಾ ಮುಖಾಂತರ. ಐ ಥಿಂಕ್ ಸಿಂಪಲ್ ಸುನಿ ಸರ್ ಟೈಟಲ್ ಕೂಡ ಹಾಗೆ ಇಟ್ಟಿದ್ದಾರೆ, ಒಂದು ಸರಳ ಪ್ರೇಮ ಕಥೆ ಅಂತ. ಅವ್ರ ರೀತಿಯೇ ತುಂಬ ಸಿಂಪಲ್ ಆಗಿದೆ ಸಿನಿಮಾ, ಬಟ್ ಐ ಥಿಂಕ್ ನನಗೆ ತುಂಬ ಕ್ಯಾಚಿ ಅನಿಸಿತ್ತು ಸುನಿ ಸರ್ ಅವರ ಒನ್ ಲೈನರ್ಸ್. ಸುನಿ ಸರ್ ಸಿನಿಮಾಗಳನ್ನ ನೋಡಿದ್ರೆ ಬಹುಶಃ ಫ್ಯಾನ್ಸ್ಗೆಲ್ಲ ಗೊತ್ತಿರುತ್ತೆ ಅವರ ಒನ್ ಲೈನರ್ಸ್ ಎಷ್ಟು ಮಜಾ ಕೊಡುತ್ತೆ ಸಿನಿಮಾದಲ್ಲಿ ಅಂತ. ಆ್ಯಂಡ್ ನನಗೆ ಆರ್ಟಿಸ್ಟ್ ಸೆಲೆಕ್ಷನ್ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ಗಳು ಭಾಳ ಇಷ್ಟ ಆಯಿತು. ಆ್ಯಂಡ್ ಒಳ್ಳೆ ಟ್ವಿಸ್ಟ್ ಟರ್ನ್ಸ್ ಇದೆ, ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋಂಥದ್ದೆಲ್ಲ ಇದೆ. ಆ್ಯಂಡ್ ಇಟ್ಸ್ ಡೆಫಿನೆಟ್ಲಿ ಎ ಫೀಲ್ ಗುಡ್ ಫಿಲ್ಮ್. ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಬೇಕು. ಎಲ್ಲರಿಗೂ ಒಂದು ಒಳ್ಳೆ ಅಂದರೆ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾಸ್ ಎಲ್ಲರಿಗೂ ಒಂದು ಫೀಲ್ ಗುಡ್ ಕೊಡುತ್ತೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕು. ಥ್ಯಾಂಕ್ ಯು. ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಗೆಳೆಯ ಸುನಿ ಅವರ ಬರವಣಿಗೆಗೆ ನಾನು ಅಭಿಮಾನಿ. ತುಂಬ ಅದ್ಭುತವಾಗಿದೆ ಕತೆ. ಸರಳ ಪ್ರೇಮ ಕಥೆ ಅಂತ ಹಾಕಿದರೆ ಆ್ಯಕ್ಚುಲಿ ವಿಶೇಷವಾದ ಪ್ರೇಮ ಕಥೆ ಇದು. ಆ್ಯಂಡ್ ಮನೆ ಮಂದಿ ಎಲ್ಲ ಕೂತ್ ನೋಡೋಂಥ ಸಿನಿಮಾ. ವೀರ್ ಸಮರ್ ಸರ್ ಅವರ ಮ್ಯೂಸಿಕ್ ಎಕ್ಸಲೆಂಟ್ ಆಗಿದೆ. ಆ್ಯಂಡ್ ಎಲ್ಲವೂ ಕೂಡ ಅದ್ಭುತವಾಗಿ ಬ್ಲೆಂಡ್ ಆಗಿದೆ. ಟೆಕ್ನಿಷಿಯನ್ಸ್ ವರ್ಕ್ ಇರ್ಬೋದು, ಕಲಾವಿದರುಗಳ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು, ತುಂಬ ಅದ್ಭುತವಾಗಿದೆ. ಯಾರು ಈ ಸಿನಿಮಾನ ಮಿಸ್ ಮಾಡ್ಕೊಂಬೇಡಿ. ತುಂಬ ವಿಶೇಷವಾದಂಥ ಕಥೆ ಇರೋಂಥ ಸಿನಿಮಾ. ಎಲ್ಲರೂ ಕೂಡ ಮನೆ ಮಂದಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಹೇಳ್ತೀನಿ. ನಮಸ್ಕಾರ. ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ. ಸಿಂಪಲ್ ಸುನಿ ಅವರಿಗೆ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ದಿನಗಳಾದ ಮೇಲೆ ಒಂದು ಅದ್ಭುತವಾದ ಪ್ರೇಮ ಕಥೆಯನ್ನು ನೋಡುವಂಥ ಒಂದು ಅವಕಾಶ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ನಟರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತು ನಿರ್ದೇಶನ ಕೂಡ ತುಂಬ ಚೆನ್ನಾಗಿದೆ. ಚಿತ್ರದಲ್ಲಿ ಒಂದು ಹಾಡು ಎಷ್ಟು ಮನಮುಟ್ಟುತ್ತೆ ಅನ್ನೋದು ಸಿನಿಮಾ ಹೋಗ್ತಾ ಹೋಗ್ತಾ ಅದು ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಈ ಕಥೆಯನ್ನು ಹಣಿದಿದ್ದಾರೆ. ಭಾಳ ಖುಷಿಯಾಗುತ್ತೆ. ಕತೆ ಅದರ ಹೋಗ, ಅದರ ಸಸ್ಪೆನ್ಸ್ ಎಲಿಮೆಂಟ್ನ ಒಂದು ಮೇಂಟೈನ್ ಮಾಡಿಕೊಂಡು ಭಾಳ ಬ್ಯೂಟಿಫುಲ್ಲಾಗಿ ಇಂಟ್ರೆಸ್ಟ್ನ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ ಪಿಕ್ಚರ್ ನೋಡೋದಕ್ಕೆ. ಇಂಥ ಅದ್ಭುತವಾದ ಸಿನಿಮಾಗಳಿಗೆ ಎಲ್ಲ ರೀತಿಯ ಪ್ರೋತ್ಸಾಹ ಸಿಗಬೇಕು. ಕನ್ನಡ ಜನತೆ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇವಾಗಷ್ಟೇ ಒಂದು ಸರಳ ಕತೆ, ಪ್ರೇಮ ಕತೆ ಮೂವಿ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಇದು ನಮ್ಮೆಲ್ಲರ ಲೈಫಲ್ಲಿ ಆಗಿರೋ ಥರ ಒಂದು ಫೀಲ್. ಅಂದರೆ ಅಜ್ಜಿ ಸೆಂಟಿಮೆಂಟ್, ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿರುವಂಥ ಅಜ್ಜಿ ಸೆಂಟಿಮೆಂಟ್ ನನಗೆ ತುಂಬ ಕನೆಕ್ಟ್ ಆಯಿತು. ಸೊ ಡೆಫಿನೆಟ್ಲಿ ನೀವೆಲ್ಲ ಬಂದು ನೋಡುವಂತಹ ಮೂವಿ ಫ್ಯಾಮಿಲಿ ಜೊತೆ. ಆಲ್ ದಿ ವೆರಿ ಬೆಸ್ಟ್. ಸಿಂಪಲ್ ಸುನಿ ಸರ್ ಎಕ್ಸ್ಟ್ರಾರ್ಡಿನರಿ ಮೂವಿ. ಆಲ್ ದಿ ವೆರಿ ಬೆಸ್ಟ್. ಚಿತ್ರ 2 ಕ್ಲೈಮ್ಯಾಕ್ಸ್. ಯಾವ ಚಿತ್ರದಲ್ಲಿ ನಮ್ಮ ರಾಹುಲ್ ಸುನಿಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪಿಕ್ಚರ್. ನೋಡ್ತಾ ಇರಬೇಕು. ಕನ್ನಡ ಪಿಕ್ಚರ್ಗೆ ಪ್ರೋತ್ಸಾಹ ಕೊಡ್ತಾ ಇರಬೇಕು. ನನಗೆ ಹೆಂಗೆ ಕೊಟ್ಟಿದ್ದೀರಾ ಬೆಳ್ಳುಳ್ಳಿ ಕಬಾಬ್, ಆ ಥರ ಇರಬೇಕು ಪಿಕ್ಚರ್. ಒನ್ ಮೋರ್ ಏನಂತೀರ ಸರ್? ಸಾಕಾದಾಗ ಅಲ್ಲಾಡ್ತಿದ್ದೀರಾ. ತುಂಬ ಚೆನ್ನಾಗಿದೆ. ಚಿತ್ರದಲ್ಲಿ 2 ಕ್ಲೈಮ್ಯಾಕ್ಸ್ ನೋಡ್ತಾ ಇರ್ಬೇಕು. ಒನ್ ಮೋರ್ ಅಂತ ಇರ್ಬೇಕು. ಏನಂತೀರಾ? ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ನೋಡಿದ್ವಿ. ಮೊದಲನೇದಾಗಿ ಸುನಿ ಸರ್, ಕಂಗ್ರ್ಯಾಚುಲೇಷನ್ಸ್. ಪ್ರತಿ ಸಿನಿಮಾದಲ್ಲೂ ನಿಮ್ಮ ಒಂದು ಆ ಯೂನಿಕ್ ರೈಟಿಂಗ್, ಯೂನಿಕ್ ಸ್ಟೋರಿ ಟೆಲ್ಲಿಂಗ್ ಏನಿದೆ ಅದನ್ನು ಅಷ್ಟೇ ಚೆನ್ನಾಗಿ ಈ ಸಿನಿಮಾಲು ಕ್ಯಾರಿ ಮಾಡಿದ್ದೀರಾ. ಸಿನಿಮಾ ನಿಮ್ಮದು ಅಂದ ತಕ್ಷಣ ನಾವು ಒಂದಷ್ಟು ಪಾಯಿಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಆ ಚಿಕ್ಕ ಚಿಕ್ಕ ಕೌಂಟರ್ಸ್ ಆಗಿರ್ಬೋದು. ಸೊ ಪ್ರತಿಯೊಂದೂ ತುಂಬ ಎಂಟರ್ಟೈನಿಂಗ್ ಆಗಿತ್ತು, ನಗು ಬರೆಸ್ತಿತ್ತು. ಬಟ್ ಅಷ್ಟೇ ನೀವು ಸಿನಿಮಾಲಿ ಸಿಂಪಲ್ ಸರಳ ಅಂತ ಬರೆದಿದ್ದೀರಾ, ಬಟ್ ಎಷ್ಟೊಂದು ಡೆಪ್ತಲ್ಲಿ ಹೋಗುತ್ತೆ. ಒಂದು ಪ್ರೀತಿ, ಒಂದು ಹುಡುಗ ಇಷ್ಟಪಡೋದು, ಆ ಇಷ್ಟಪಡೋ ರೀಸನ್ಸು ಎಲ್ಲದಕ್ಕೂ ತುಂಬ ಡೆಪ್ತ್ ಇದೆ. ಸೊ ಸರಳ ಅಂತ ಕತೆ ಇದೆ ಹೊರತು ಸಿನಿಮಾದಲ್ಲಿ ತುಂಬಾ ಡೆಪ್ತ್ ಇದೆ. ಸೊ
ಮೊದಲನೇದಾಗಿ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲರೂ ದಯವಿಟ್ಟು ಹೋಗಿ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಇಡೀ ಕಾಸ್ಟಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ನಿಶ್ವಿಕಾ ಅವ್ರು ಹೇಳ್ದಂಗೆ ಸಿಂಪಲ್ ಸುನಿ ಅವರು ಯಾವುದೇ ಕತೆ ಸಿಂಪಲಾಗಿ ಮಾಡಿದ್ರು ಅದ್ರಲ್ಲಿ ತುಂಬ ವಿಷಯಗಳನ್ನ ಒಳಗೊಂಡಿರ್ತಾರೆ. ಆ್ಯಂಡ್ ಆಲ್ಸೋ ವಿನಯ್ ಅವರು ತುಂಬಾ ಪ್ರಾಮಿಸ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ವಿನಯ್ ಅವರಿಗೆ ಇಷ್ಟು ಚೆನ್ನಾಗಿ ಕಾಮಿಡಿ ಮಾಡೋಕ್ಕೆ ಬರೋದಂದ್ರೆ ನನಗೆ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಪಂಚಸ್ ಇಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಬೋತ್ ದ ಹೀರೋಯಿನ್ಸ್ ತುಂಬ ಗಾರ್ಜಿಯಸ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮ್ಯೂಸಿಕ್ ಇರ್ಬೋದು, ಸಿನಿಮಾಟೋಗ್ರಫಿ ಇರ್ಬೋದು, ಎವ್ರಿಥಿಂಗ್ ಅಬೌಟ್ ದಿಸ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಮಿಸ್ ಮಾಡದೆ ನೋಡಿ. ಎಲ್ರದ್ದು ಸಪೋರ್ಟ್ ಬೇಕು. ಆ್ಯಂಡ್ ಕನ್ನಡ ಸಿನಿಮಾ ಜಾಸ್ತಿ ನೋಡಿದ್ದೀನಿ. ಒಂದು ಸರಳ ಪ್ರೇಮ ಕಥೆ ನೋಡ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್. ವಿನಯ್ ಸ್ವಾದಿಷ್ಟ ಔಟ್ ಪೇರಿಂಗ್ ನನಗೆ ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಅಫ್ಕೋರ್ಸ್ ಮಾತಾಡಲೇಬೇಕು, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಜೊತೆಗೆ ನೋಡುವಂಥ ಒಂದು ಸಿನಿಮಾ. ಸೊ ಈ ಒಂದು ಸಿನಿಮಾನ ನಾವು ಗೆಲ್ಲಿಸಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಸರಳ ಪ್ರೇಮ ಕಥೆ, ಎಲ್ಲರೂ ಹೋಗಿ ನೋಡಿ. ಒಂದು ಸಟಲ್ ಆ್ಯಕ್ಟಿಂಗ್ ಫ್ಯಾಂಟಾಸ್ಟಿಕ್. ಮತ್ತು ಎರಡನೇದು ನನಗೆ ಇಷ್ಟ ಆಗಿದ್ದು ಸುನಿ ಅವರ ಒಂದು ಸಂಭಾಷಣೆ. ಪ್ರತಿಯೊಂದು ಸಿನಿಮಾದಲ್ಲೂ ಸುನಿ ಅವರ ಸಂಭಾಷಣೆ ಅದ್ಭುತವಾಗಿರುತ್ತೆ. ಮತ್ತು ಇದು ಒಂದು ವಿಭಿನ್ನವಾಗಿದೆ ಇದರಲ್ಲಿ. ಮತ್ತು ಸುನಿ ಅವರ ಒಂದು ಸಂಭಾಷಣೆ ಜೊತೆ ಅವರ ಒಂದು ಕತೆ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಸಂಗೀತ ಇದರಲ್ಲಿ ಈ ಒಂದು ಸಿನಿಮಾದಲ್ಲಿ ಪ್ರಾಮುಖ್ಯತೆ ಪಡೆದಿದೆ. ಸಂಗೀತ ಅಂತೂ ಅದ್ಭುತವಾಗಿ ಮೂಡಿಬಂದಿದೆ. ವೀರ್ ಸಮತ್ ನನ್ನ ಸ್ನೇಹಿತ ಗೆಳೆಯ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ ಮತ್ತು ಸಾಂಗ್ಸ್ ಅಂತೂ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಗಿದ್ದು ಈ 3 ಅಂಶಗಳು. ಮತ್ತು ಇಡೀ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಮತ್ತು ನೀವೆಲ್ಲರೂ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಮತ್ತು ಕೊನೆಯದಾಗಿ ಸುನೀಲ್ ಅವರ ನಟನೆ, ಸಿಂಪಲ್ ಸುನಿ ಅವರನ್ನು ಮತ್ತೆ ಯಾವಾಗ ಫುಲ್ ಫ್ಲೆಜ್ಡ್ ಆಗಿ ಒಂದು ಆ್ಯಕ್ಟರ್ ಆಗಿ ಮತ್ತೆ ಬರ್ತಾರೆ ಅನ್ನೋದೇ ನಮಗೆ $1 million ಕ್ವಶನ್. ಸುನಿ ಅವರೇ ಗ್ರೇಟ್ ವರ್ಕ್, ಫ್ಯಾಂಟಾಸ್ಟಿಕ್. ವಿಭಿನ್ನವಾದ ಒಂದು ಪ್ರೇಮ ಕಥೆ. ಹೇಗೆ ರಾಮ ಸೀತೆಗೆ ರಾಮ ಸೇತು ಇದೆಯೋ ಹಾಗೆ ವಿಭಿನ್ನವಾಗಿ ಒಂದು ಕಾಣಿಕೆ ಈ ಪಿಕ್ಚರಲ್ಲಿದೆ. ಯಾವ ಟ್ವಿಸ್ಟ್ಗಳಲ್ಲಿ ವಿಭಿನ್ನವಾದ ಟ್ವಿಸ್ಟು, ಕ್ಲೈಮ್ಯಾಕ್ಸು ಸೂರ್ಯಂಗೆ ಟಾರ್ಚ್ ಅಂದಂಗೆ ಸಿಂಪಲ್ ಸುನಿ ಅವರು ಒಂದು ಅದ್ಭುತವಾದ ಒಂದು ಪಿಕ್ಚರನ್ನು ಕೊಟ್ಟಿದ್ದಾರೆ ನಮಗೆ. ಸಿಂಪಲ್ ಸುನಿ ಅವರು ಸಿಂಪಲ್ಲಾಗಿ ಲವ್ ಸ್ಟೋರಿಯಿಂದ 2008ರಿಂದ ಪರಿಚಯ. ಹಾಗೆ ಒಂದು ಒಡನಾಟ, ಅವರ ಒಂದು ಬರವಣಿಗೆ ಮತ್ತು ಈ ಸ್ಕ್ರಿಪ್ಟಿಂಗ್ ಇದೆಯಲ್ಲ, ಇಟ್ಸ್ ಅ ಡಿಫ್ರೆಂಟ್ ಥಾಟ್ ಪ್ರಾಸೆಸ್. ಆಮೇಲೆ ರಾಜ್ಕುಮಾರ್ ಅವರ ಮೊಮ್ಮಗ ಈ ಪಿಕ್ಚರಲ್ಲಿ ತುಂಬ ಡಿಫ್ರೆಂಟಾಗಿ ನ್ಯಾಚುರಲ್ ಆಗಿ, ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂದರೆ ಆ್ಯಕ್ಟಿಂಗ್ ಮಾಡ್ತಾ ಇಲ್ಲ, ಇಟ್ಸ್ ನಾರ್ಮಲ್ ಆಗಿ ಒಂದು ಮೂವಿಯನ್ನು ಮಾಡಿದ್ದಾರೆ. 3 cheers ಟು ಸಿಂಪಲ್ ಸುನಿ. ಎಲ್ಲರೂ ಈ ಪಿಕ್ಚರ್ ನೋಡಬೇಕು. ಜೈ ಹಿಂದ್, ಒಂದೇ ಮಾತು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಒಂದು ಸರಳ ಪ್ರೇಮ ಕಥೆ ಸಿನಿಮಾ ನೋಡ್ಕೊಂಡು ಬಂದೆ. ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ. ಮ್ಯೂಸಿಕ್ ಮೂಲಕ ಒಂದು ಪ್ರೀತಿನ ಹುಡುಕಾಟ ನಡೆಸುವಂಥ ಒಂದು ಕತೆ. ನನಗೆ ಸುನಿ ಸರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಸುಮಾರು ದಿನದಿಂದ ಆಸೆ ಇತ್ತು. ಸೊ ಒಂದು ಸಣ್ಣ ಅವಕಾಶ ಸಿಕ್ತು. ಇದರಲ್ಲಿ ಒಂದು ಕ್ಯಾಮಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಟು ಸುನಿ ಸರ್. ಆ್ಯಂಡ್ ರಾಮ್ ಮೂವೀಸ್, ರಮೇಶ್ ಸರ್ ಮೈಸೂರಿಂದ ಅವರ ಮೊದಲನೇ ಪ್ರೊಡಕ್ಷನ್ ಇದು ರಿಲೀಸ್ ಆಗಿದೆ. ತುಂಬ ಒಳ್ಳೆ ಪ್ರೊಡ್ಯೂಸರ್, ಭಾಳ ಅದ್ಧೂರಿಯಾಗಿ ಖರ್ಚು ಮಾಡಿ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ಆ್ಯಂಡ್ ಸಿನಿಮಾದಲ್ಲಿ ನಟಿಸಿರುವಂಥ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪರ್ಸ್ನಲಿ ಐ ಲೈಕ್ ವಿನಯ್ ಶರ್ಷ್ ಆ್ಯಂಡ್ ರಾಜೇಶ್ ಮೆಟ್ರನ್ ಸರ್, ಅರುಣಾ ಬಾಲಾಜ್ ಮೇಡಮ್, ಅವರೆಲ್ಲರ ಫ್ಯಾನ್ ನಾನು. ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ, ಒಂದು ಅದ್ಭುತವಾದ ಮ್ಯೂಸಿಕಲ್ ಲವ್ ಸ್ಟೋರಿ. ಸೊ ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾಗಳು ಇನ್ನೂ ಒಳ್ಳೆ ಚೆನ್ನಾಗಿ ಬರ್ತದೆ ಆ್ಯಂಡ್ ಎಲ್ಲ ಕಡೆ ರೀಚ್ ಆಗಬೇಕು ಅನ್ನೋದು ನಮ್ಮ ಆಸೆ. ಸೊ ನಾನು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಯಾರ್ಯಾರು ನನ್ನನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕು ಅಂತ ಇಷ್ಟಪಡ್ತೀರಾ ದಯವಿಟ್ಟು ಬಂದು ನೋಡಿ. ಆದರೆ ಕನ್ನಡದಲ್ಲಿ ಮಾತಾಡಿಲ್ಲ, ಬಟ್ ದಯವಿಟ್ಟು ಬಂದು ನೋಡಿ. ನಾನೇ ನನ್ನ ಬ್ರದರ್ ಆದಂಥ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಒಂದು ಸರಳ ಪ್ರೇಮ ಕಥೆ. ಹೆಸರಲ್ಲಿ ಸರಳ ಇರ್ಬೋದು, ಬಟ್ ಮೂವಿ ಬಾಂಬ್ ಆಗಿದೆ, ಸೂಪರ್ ಆಗಿದೆ. ಪ್ರತಿಯೊಬ್ಬರು ಅಜ್ಜಿಯಿಂದ ಹಿಡಿದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಸುನಿ ಸರ್ ಅಂದರೆ ಇನ್ನೂ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಈ ಸಿನಿಮಾ ಕೂಡ ಹಾಗೆ ಇದೆ. ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಕನ್ನಡ ಸಿನಿಮಾಗಳು ಇಷ್ಟು ಒಳ್ಳೆ ರಿವ್ಯೂಸ್ ತೊಗೊತಾ ಇರೋದೇ ನಮ್ಮೆಲ್ಲರಿಗೂ ಆ್ಯಕ್ಚುಲಿ ಒಂದು ಖುಷಿಯಾದಂಥ ವಿಷಯ. ವಿನಯ್ ರಾಜ್ಕುಮಾರ್ ಅವರಾಗಿರ್ಬೋದು, ಸುನಿ ಸರ್ ಆಗಿರ್ಬೋದು, ವೀರ್ ಸಮರ್ಥ್ ಸರ್ ಆಗಿರ್ಬೋದು, ಎಂಟೈರ್ ಟೀಮ್ ಅವ್ರು ಹಾರ್ಡ್ ವರ್ಕ್ನ ಮಾಡಿದ್ದಾರೆ ಸಿನಿಮಾಗೆ. ಇದು ನಾವು ಕನ್ನಡಿಗರಾಗಿ ಈ ಸಿನಿಮಾನ ಪ್ರೋತ್ಸಾಹಿಸೋಣ. ಯಾಕೆಂದರೆ ಈ ಥರ ಸಿನಿಮಾಗಳು ಇನ್ನೂ ಸಾಕಷ್ಟು ಮಾಡ್ತಾರೆ. ನಾವು ಇದನ್ನು ಗೆಲ್ಲಿಸಿದ್ರೆ ದಯವಿಟ್ಟು ಬನ್ನಿ ಥಿಯೇಟ್ರಿಗೆ ನೋಡಿ, ಅವ್ರನ್ನ ಹಾರೈಸಿ ಅಂತ ಕೇಳ್ಕೊತೀನಿ. ಲವ್ ಯು ವಿನು, ಯು ಹ್ಯಾವ್ ಡನ್ ಅ ಫ್ಯಾಂಟಾಬ್ಯುಲಸ್ ಜಾಬ್, ಸೋ ಪ್ರೌಡ್ ಆಫ್ ಯು.
ಇದ್ರ ಇನ್ಮೇಲಿಂದ ಇಟ್ಸ್ ಬ್ಲಾಕಿಂಗ್ ಟೈಮ್ ಫಾರ್ ಯು. ಆಲ್ ದ ವಿನಯ್ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಒಂದು ಸರಳ ವಿರಳ ಪ್ರೇಮ ಕಥೆ, ಒಂದು ನಮ್ಮ ನಾರ್ಮಲ್ ಲೈಫ್ನಲ್ಲಿ ಯಾವ ವಿಷಯ ಹೇಗೆ ನಡೆಯುತ್ತೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಬಹುದು. ಆ್ಯಂಡ್ ಹತ್ತಿರದಲ್ಲಿ ಇರೋ ವಿಷಯನ ನಾವು ಕೇರ್ ಮಾಡಲ್ಲ ಅಂತ ತುಂಬ ಈಸಿಯಾಗಿ ತೊಗೊಂಡು ತುಂಬ ಈಸಿಯಾಗಿ ಜೀವನ ನಡೆಸ್ತಾ ಇರ್ತೀವಿ. ಅಲ್ಲೇ ನಮಗೆ ಅತಿಯಾಗಿ ಪ್ರೀತಿ ಕೊಡೋರು ಇರ್ತಾರೆ ಅಂತ ಈ ಸಿನಿಮಾ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸಖತ್ತಾಗಿರೋ ಲವ್ ಸ್ಟೋರಿ. ಎಲ್ಲರೂ ಮನೆಯಿಂದ ಹೊರಗೆ ಬಂದು ಲೀಜರ್ ಟೈಮ್ನಲ್ಲಿ ಸಿನಿಮಾ ನೋಡುವಂಥ ಸಿನಿಮಾ. ಸುನಿ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಅವರ ಸಿನಿಮಾ ಅಂತಂದರೆ ಅದರಲ್ಲಿ ಏನೋ ಒಂದು ಅಂಶ ತುಂಬ ಚೆನ್ನಾಗಿರುತ್ತೆ. ಅದು ಏನು ಅಂತ ತಿಳ್ಕೋಬೇಕು ಅಂತಂದರೆ ಒಂದು ಸರಳ ಪ್ರೇಮ ಕಥೆ ಸಿನಿಮಾನ ನೀವೆಲ್ಲರೂ ನೋಡಬೇಕು. ಇದರಲ್ಲಿ ಸ್ಪೆಷಲ್ ಆಗಿ ತುಂಬ ಸಖತ್ತಾಗಿ ಕಾಣಿಸಿರೋವಂಥದ್ದು ಶ್ವೇತಾ ಮ್ಯಾಮ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಆಲ್ಸೋ ನಮ್ಮ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ವಿಶ್ ಈ ಥರದ ಸಿನಿಮಾ ಇನ್ನೂ ಹೆಚ್ಚೆಚ್ಚು ಬರ್ತಾ ಇರಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಲವ್ ಯು ಆಲ್. ಥ್ಯಾಂಕ್ ಯು. ಸರಳ ಮತ್ತು ವಿರಳ ಪ್ರೇಮ ಕಥೆನೇ ಇದು. ನಿಜವಾಗ್ಲೂ ಭಾಳ ಖುಷಿ ಆಯಿತು. ಫಸ್ಟ್ ಹಾಫ್ ಸ್ವಲ್ಪ ಅಂದ್ಕೊಂಡು, ಆಮೇಲೆ ಕ್ಲೈಮ್ಯಾಕ್ಸ್ ಅಂತೂ ನಿಜವಾಗ್ಲೂ ಮಿಸ್ ಮಾಡಲೇಬಾರ್ದು. ಸುನಿ ಅವರು ನಿಜವಾಗ್ಲೂ ಬೇರೆ ಥರ ಮಾಡಿದ್ದಾರೆ. ರಾಜ್ಕುಮಾರ್ ಕುಟುಂಬ ತುಂಬ ನೆನಪುಗಳಂತ ಕೊಟ್ಟಂಥ ಕುಟುಂಬ, ಸಾಕಷ್ಟು ನೆನಪುಗಳು ಕೊಟ್ಟಿದೆ. ಈಗ ವಿನಯ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು ನೆನಪಲ್ಲಿ ಉಳಿತದೆ. ನನಗಂತೂ ಕೆಲವು ಕಡೆ ಏನು ಮಾಡೋಕ್ಕಲ್ಲ, ಜೊತೆಲಿದ್ದವು ನಾನು ಅಪ್ಪು ಸರ್ ನಡ್ಕೊಂಡು ಬಂದಾಗ ಅಲ್ಲೆಲ್ಲ ಅನಿಸ್ತಾರೆ ಅಪ್ಪು ಸರ್ ಥರ, ಅಯ್ಯೋ ಹೌದಲ್ವ ಅಂತ. ಕಂಗ್ರ್ಯಾಚುಲೇಷನ್ ಇಡೀ ಟೀಮ್ಗೆ. ಆ ಹೀರೋಯಿನ್ ಅಂತೂ ಆಕೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಸುನಿ, ವಿನಯ್ ಸರ್ ಮತ್ತು ಆ ಹೀರೋಯಿನ್ ಎಲ್ರಿಗೂ ರಾಜೇಶ್ ನಟರಂಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸಿನಿಮಾ, ಒಂದು ಬೇರೆ ಥರದ ಸಿನಿಮಾ. ದಯವಿಟ್ಟು ನೀವೆಲ್ಲ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ. ಜೈ ಹಿಂದ್, ಜೈ ಕನ್ನಡ. ಒಂದು ಸರಳ ಪ್ರೇಮ ಕತೆ ಸಿನಿಮಾ ನೋಡ್ಕೊಂಡು ಆಚೆ ಬಂದೆ. ಫಸ್ಟ್ ಆಫ್ ಆಲ್ ನನ್ನ ಫೇವ್ರೆಟ್ ಡೈರೆಕ್ಟರ್ ಸಿನಿಮಾ, ಸೊ ಒಂದು ಫೇವ್ರೆಟ್ ಸ್ಪಾಟ್ ಅಂತ ಇದೆ. ಸೊ ಡೆಫಿನೆಟ್ಲಿ ನನಗಂತೂ ಸಿನಿಮಾ ತುಂಬ ಇಷ್ಟ ಆಯಿತು. ಕೆಲವೊಂದು ಆಸ್ಪೆಕ್ಟ್ಸ್ ಒಂಥರ ಚೆರಿ ಒಂದು ಟಾಪ್ ಥರ ಅನಿಸಿದ್ದು. ಡೈಲಾಗ್ಸ್ ವಾಸ್ ಲಿಟ್ ಆ್ಯಂಡ್ ಪರ್ಫಾರ್ಮೆನ್ಸಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಸಕ್ಕತ್ತಾಗಿದೆ, ಪರ್ಸ್ನಲ್ ಫೇವ್ರೆಟ್. ಆ್ಯಂಡ್ ಅಗೇನ್ ಸೆಕೆಂಡ್ ಹಾಫ್ ಸಿನಿಮಾದಲ್ಲಿ ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡಿರೋವಂಥದ್ದು. ಆ್ಯಂಡ್ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಆಲ್ ಟುಗೆದರ್ ಎಡಿಟಿಂಗ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ದ ಅಪಿಯರೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಡೈರೆಕ್ಷನಿಂದ ಹಿಡಿದು ಕಾಸ್ಟ್ ಕ್ರೂ ಪ್ರತಿಯೊಂದು ಐ ಜಸ್ಟ್ ಲವ್ಡ್ ಇಟ್. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ. ಕತೆ ತುಂಬ ಚೆನ್ನಾಗಿದೆ, ಸ್ಟೋರಿ ಲೈನ್ ಅದ್ಭುತವಾಗಿದೆ. ಅವರು ಸ್ಕ್ರೀನ್ ಪ್ಲೇ ಆ ಕಥೆನ ಹೇಳಿರೋಂಥ ರೀತಿ ಆ್ಯಂಡ್ ಸೋ ಮೆನಿ ಎಮೋಷನ್ಸ್, ಲವ್, ಕಾಮಿಡಿ, ಫ್ಯಾಮಿಲಿ, ಆಮೇಲೆ ಮೆನಿ ಥಿಂಗ್ಸ್. ಅಂದರೆ ಪ್ರತಿಯೊಂದು ಆಡಿಯನ್ಸ್ಗೂ, ಪ್ರತಿಯೊಂದು ಕ್ಯಾಟಗರಿ ಆಡಿಯನ್ಸ್ಗೂ ಐ ಥಿಂಕ್ ಒಂದು ಸರಳ ಪ್ರೇಮ ಕಥೆಯಲ್ಲಿ ಅವ್ರಿಗೆ ಇಷ್ಟ ಆಗುವಂಥ ಪ್ರತಿಯೊಂದು ಕ್ಯಾಟಗರಿಗೂ ಇಷ್ಟ ಆಗುವಂತಹ ಎಲಿಮೆಂಟ್ಸ್ ಇದೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ತುಂಬ ಚೆನ್ನಾಗಿದೆ, BGM ಇಸ್ ಅಗೇನ್ ಲಿಟ್. ಸೊ ಎಲ್ಲರೂ ಬಂದು ಒಂದು ಸರಳ ಪ್ರೇಮ ಕಥೆ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವಿಷಯಗಳನ್ನ ಸಿನಿಮಾದಲ್ಲಿ ಹೇಳಿದ್ದಾರೆ. ಆ್ಯಂಡ್ ಸ್ಪೆಷಲಿ ವಿನಯ್ ಅವ್ರದ್ದು ಆ್ಯಕ್ಟಿಂಗ್ ಆ್ಯಂಡ್ ವಿನಯ್ ಅವರು ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಗಿಬಿಟ್ರು ಈ ಸಿನಿಮಾಯಿಂದ. ಆ್ಯಂಡ್ ಬೆಸ್ಟ್ ವಿಶಸ್ ಎಂಟೈರ್ ಟೀಮ್ಗೆ. ಸಿನಿಮಾ ತುಂಬ ಚೆನ್ನಾಗಿದೆ, ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಆಡಿಯನ್ಸ್ ಎಲ್ಲರೂ ಯಾರ್ಯಾರು ನೋಡಿರೋ ಖಂಡಿತವಾಗ್ಲೂ ಪ್ಲೀಸ್ ಹೋಗಿ ನೋಡಿ, ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಫಿಲ್ಮ್ ನೋಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ವೆರಿ ನೈಸ್. ತುಂಬ ಒಳ್ಳೆ ಜಾಗದಲ್ಲಿ, ಜೈಸಲ್ಮೇರ್ ಆಗಿರ್ಬೋದು, ಮುಂಬೈನಲ್ಲಾಗಿರ್ಬೋದು. ಆ್ಯಂಡ್ ನನಗೆ ಸ್ಟೋರಿ ಲೈನ್ ತುಂಬಾ ಇಷ್ಟ ಆಯಿತು. ಏನೇ ಆದ್ರೂ ಒಂದು ಒಳ್ಳೆ ಕಾರಣಕ್ಕಾಗತ್ತೆ ಅಂತ. ಸೊ ಇಟ್ ಈಸ್ ಅ ವೆರಿ ನೈಸ್ ಫೀಲ್ ಗುಡ್ ಮೂವಿ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಯಾವಾಗಲೂ ವಿನಯ್ ನೋಡಿದಾಗೆಲ್ಲ ಈಸ್ ಅ ವೆರಿ ಸಾಫ್ಟ್ ಗೈ. ಸೊ ಇಲ್ಲೂ ಅಷ್ಟೇ, ಈಸ್ ವೆರಿ ಸಾಫ್ಟ್, ವೆರಿ ನೈಸ್. ಸೊ ಆಲ್ ದಿ ಬೆಸ್ಟ್ ಟು ದಿ ಹೋಲ್ ಟೀಮ್. ಆ್ಯಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ಆರ್ ಎಕ್ಸಲೆಂಟ್. ಆ್ಯಂಡ್ ಇಬ್ಬರು ಹೀರೋಯಿನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈವನ್ ವಿನಯ್ ತುಂಬ ಚೆನ್ನಾಗಿ. ನಮಸ್ಕಾರ. ಸಿನಿಮಾ ಸಖತ್ತಾಗಿದೆ. ವ್ಯಾಲೆಂಟೈನ್ಸ್ ಡೇಗೆ ಒಂದು ಒಳ್ಳೆ ಗಿಫ್ಟು ಎಲ್ಲ ಫ್ರೆಂಡ್ಸ್ಗೂ, ಲವರ್ಸ್ಗೂ, ಫ್ಯಾಮಿಲೀಸ್ಗೂ. ನನಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಒಂಚೂರು ನಮ್ಮ ಸಿಂಪಲಾಗಿ ಒಂದು ಲವ್ ಸ್ಟೋರಿ, ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿ ನೆನಪಾಯಿತು. ಸುನಿ ಸರ್ ಕ್ಲಾಸಿಕ್ ಸ್ಟೈಲು ಸಖತ್ತಾಗಿದೆ. ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ಏನಂತ ಹೇಳ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸ್ಪೆಷಲಿ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್. ಫೀಲ್ ಗುಡ್ ಮೂವಿ ಅಂತಲೇ ಹೇಳ್ಬೋದು. ಈ ಕನ್ನಡದಲ್ಲಿ ಈ ಥರ ಫೀಲ್ ಗುಡ್ ಮೂವಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅಷ್ಟು ಚೆನ್ನಾಗಿದೆ ಮೂವಿ. ಸೊ ಐ ರಿಕ್ವೆಸ್ಟ್ ಎಲ್ರಿಗೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅಂತ. ಥ್ಯಾಂಕ್ ಯು ಸೊ ಮಚ್. ಒಂದು ಸರಳ ಪ್ರೇಮ ಕಥೆ ಸಿನಿಮಾ ನೋಡಿದ್ರೆ ಕೆಲವು ಸೀನ್ಗಳಲ್ಲಿ ಅಳುವು ಬಂತು ಆ್ಯಕ್ಚುಲಿ. ಅಂದರೆ ಪ್ರೀ ಕ್ಲೈಮ್ಯಾಕ್ಸಲ್ಲೆಲ್ಲ ತುಂಬ ಅದ್ಭುತವಾಗಿದೆ ಸಿನಿಮಾ.
ನಮ್ಮ ಸಿಂಪಲ್ ಸುನಿ ಸರ್ ಅಂತಂದರೆ ಅವ್ರದ್ದೊಂದು ಚಾನಲ್ ಇದೆ, ಒಂದು ಹ್ಯೂಮರಸ್ ಆಗಿ ಕಥೆಗಳನ್ನು ಹೇಳಕ್ಕೆ ಹೋಗ್ತಾರೆ, ಹಾಗೆ ಸ್ಕ್ರೀನ್ ಪ್ಲೇ ಕೂಡ ಹಾಗೇ ಇರುತ್ತೆ. ಈಗ ಹೊಸದಾಗಿ ವಿನಯ್ ಸರ್ನ ಇಲ್ಲಿವರೆಗೂ ಏನು ನೋಡಿದ್ವಿ ಅದೇ ಥರ ಈಗ ತುಂಬ ಡಿಫ್ರೆಂಟಾಗಿ ನೋಡ್ತೀವಿ. ಅವ್ರನ್ನ ತುಂಬ ಅದ್ಭುತವಾಗಿ ಫ್ರೇಮಲ್ಲಿ ತೋರಿಸಿದ್ದಾರೆ, ಕಥೆನೂ ತುಂಬ ಚೆನ್ನಾಗಿದೆ. ನನಗೆ ಇನ್ನೊಂದು ಪರ್ಸನಲ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿನಿಮಾದಲ್ಲಿ ಒಂದು ಪುಲ್ಲಿ ಅಣ್ಣ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ, ಕಲಾವಿದನಿಗೆ ಒಂದೊಂದು ಪಾತ್ರಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆ ಒಂದು ಸೀನ್ ಕಟ್ಟಾಗಿತ್ತಂತೆ. ಆ್ಯಕ್ಚುಲಿ ನಮ್ಮ ನಿರ್ಮಾಪಕರು ಇದು ಚೆನ್ನಾಗಿದೆ, ಹ್ಯೂಮರಸ್ ಚೆನ್ನಾಗಿದೆ ಅಂತ ಕೂಡ ಹಾಕ್ಸ್ತಿರೋದೆ. ನಿರ್ಮಾಪಕರಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸಿಂಪಲ್ ಸುನಿ ಸರ್ ಅವರು ನಮ್ಮ ಸಿಂಪಲಾಗಿ ಒಂದು ದೋಸ್ತಿಯಿಂದನೂ ತುಂಬ ಆತ್ಮೀಯರು, ಅಣ್ಣನ ಸಮಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಇಲ್ಲಿವರೆಗೂ ಎಷ್ಟೋ ನಿರ್ದೇಶಕರಿಗೆ ತುಂಬ 10 ವರ್ಷ ಫಾಲೋಅಪ್ ಇರ್ತೀವಿ, ಕೆಲವರು ಪಾತ್ರಗಳ ಕೊಟ್ಟಿರಲ್ಲ. ಬಟ್ ಆದರೂ ಇವರು ಕಲಾವಿದರುಗಳನ್ನು ಬೆಳೆಸೋದು ಜೊತೆಗೆ ಅವ್ರ ಜೊತೆಲಿರೋ ಅವ್ರು ಬೆಳೆಯೋದಲ್ದೇ ಜೊತೆಲಿರೋರನ್ನು ಕೂಡ ಬೆಳೆಸ್ತಾರೆ. ಒಂದು ಒಳ್ಳೆಯ ಮನಸ್ಸಿಗೆ ಅವ್ರ ಸಿನಿಮಾ ಹಿಟ್ಟಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಕನ್ನಡ ಸಿನಿಮಾ ರಸಿಕರು ಕನ್ನಡ ಸಿನಿಮಾಗಳನ್ನ ನೋಡಲಿ ಅಂತ ಈ ಮೂಲಕ ವಿಶ್ ಮಾಡ್ತೀನಿ. ಒಂದು ಸಲ ಪ್ರಮುಖತೆ ಎಲ್ಲ ನೋಡಿ ಬ್ಲೆಸ್ ಮಾಡಿ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಮೀಡಿಯಾವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವತ್ತು ಬಂದಿರೋ ಎಲ್ಲ ಸೆಲೆಬ್ರಿಟೀಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬುಕ್ ಮೈ ಶೋ ಗ್ರೀನಿಂದ ಈಗ ರೆಡ್ ಆಗ್ತಾ ಇದೆ, ಇನ್ಸ್ಟಾಗ್ರಾಮ್ ಆ್ಯಕ್ಟಿವಿಂದ ಫುಲ್ ಆ್ಯಕ್ಟಿವ್ ಆಗ್ತಾ ಇದೆ. ಸೊ ತುಂಬ ಖುಷಿ ಆಗ್ತಿದೆ. ನಮ್ಮ ಸಿನಿಮಾಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ